ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ರಾಘು ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬಾ ಹೆಲ್ಪ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೀವು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಾವಿವತ್ತು ಒಂದು ತುಂಬಾ ಪವರ್ಫುಲ್ ದೇವಸ್ಥಾನಕ್ಕೆ ಹೊರಟಿದ್ವಿ. ದೇವಸ್ಥಾನದ ಹೆಸರು ಏನಪ್ಪ ಅಂದರೆ ಶ್ರೀ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರ, ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯಲ್ಲಿದೆ. ನನ್ನ ಮಗ ಇನ್ನೂ ಮಲಗಿದ್ದ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೇ ಹೊರಟ್ವಿ. ಸೊ ನಾವು ಹೊರಟಾಗ ಸುಮಾರು 5:30. ಸೊ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಸುಮಾರು 7 ಗಂಟೆ ಆಗಿತ್ತು. ನಾವು ಅಂದ್ಕೊಂಡ್ವಿ ಬೆಳಗ್ಗೆ ಬೇಗನೆ ಹೊರಟಿನ ಜನ ಕಮ್ಮಿ ಇರ್ತಾರೆ, ಸೊ ಕ್ಯೂ ಬೇಗ ನಿಂತ್ಕೊಂಡು ದರ್ಶನ ಎಲ್ಲ ಬೇಗ ಆಗುತ್ತೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಆಗಿದ್ದೇ ಬೇರೆ. ಯಾಕಂದರೆ ನೀವು ನೋಡ್ಬೋದು, ಜನ ಆಗಲೇ ಆಲ್ಮೋಸ್ಟ್ 6:37 ಟೈಮಲ್ಲೇ ತುಂಬಾ ಜಾಸ್ತಿ ಜನ ಇದ್ದರು. ನಾವು ಪಾರ್ಕಿಂಗ್ ಹಾಕಿ ಲೈನ್ ಹತ್ರ ಬರೋಷ್ಟರಲ್ಲೇ ತುಂಬ 30 to 35 ಮೆಂಬರ್ಸ್ ಆ್ಯಡ್ ಆಗಿ ಹೋಗಿದ್ರು. ಅಲ್ಲಿ ಲಕ್ಷ ದೀಪೋತ್ಸವ ಕೂಡ ಆಯೋಜನೆ ಮಾಡಿದ್ರು. ಸೊ ನೈಟ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನಮಗೆ ಅಲ್ಲಿ ಹೋಗಿದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ಸ್. ಎಷ್ಟು ಪವರ್ಫುಲ್ ಅಂದರೆ ಪ್ರತಿಯೊಬ್ಬರು ಹೇಳ್ತಾರೆ, ಏನಾದರೂ ಕೇಳಿದಾಗ, ನಾವು ಸುಮ್ಮನೆ ವಿಚಾರಿಸಿದಾಗ ಎಷ್ಟು ಪವರ್ಫುಲ್, ಅವ್ರು ಸೆಕೆಂಡ್ ಟೈಮ್ ಬರಲಿ, ಥರ್ಡ್ ಟೈಮ್ ಬರಲಿ, ಏನು ವಿಷಸ್ ಎಲ್ಲ ಫುಲ್ಫಿಲ್ ಆಯಿತು ಎಲ್ಲನೂ ಹೇಳ್ತಾರೆ ನೀಟಾಗೆ. 60 ಅಡಿ ಎತ್ತರದ ಪಂಚಲೋಹದಿಂದ ಮಾಡಿರೋ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಕೂಡ ಇದೆ ಇಲ್ಲಿ. ಅದೇ ಮೇನ್ ಅಟ್ರಾಕ್ಷನಲ್ಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಇದು ಮೂಲ ವಿಗ್ರಹ ನೋಡೋಕ್ಕೆ ಲೈನ್ ನಿಂತಿದ್ವಿ. ನನಗೆ ನನ್ನ ಪಾಪು ಇರೋದ್ರಿಂದ ಬೇಗನೆ ದರ್ಶನಕ್ಕೆ ಬಿಟ್ಟರು. ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆಯವರೆಲ್ಲ ತುಂಬಾ ವೇಟ್ ಮಾಡಬೇಕಿತ್ತು ಕ್ಯೂ ಅಲ್ಲಿ. ನಾನು ಬೇಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ನೀವು ನೋಡ್ಬೋದು, ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಇದೇ ಮೂಲ ವಿಗ್ರಹ. ತುಂಬಾ ಕಮ್ಮಿ ಟೈಮ್ ಇರುತ್ತೆ ನಿಮಗೆ. ಜನ ಜಾಸ್ತಿ ಇದ್ದಾಗ ನಿಮಗೆ ತುಂಬ ಕ್ಲಿಯರಾಗಿ ನೋಡೋಕ್ಕೆ ಸಿಗೋಲ್ಲ, ಬೇಗ ಬೇಗ ಕಳಿಸ್ತಾ ಇರ್ತಾರೆ. ಸೇಮ್ ತಿರುಪತಿಯಲ್ಲಿ ಮಾಡ್ತಾರಲ್ಲ, ಅದರ ಫ್ಯೂ ಸೆಕೆಂಡ್ಸ್ ಅಷ್ಟೇ ನಿಮ್ಗೆ ನೋಡೋಕ್ಕೆ ಸಿಗೋದು. ಇದು ಏನಪ್ಪ ಅಂದರೆ, ಆಚೆ ಕಡೆ ಬಂದ ತಕ್ಷಣ ನಿಮಗೆ ಕಾಯಿನ್ ಅಂಟಿಸಿ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ನಿಜ ಆಗುತ್ತೆ, ಅಂದರೆ ಕಾಯಿನ್ ಅಂಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ನಾನು ಮತ್ತು ಅಮ್ಮ ಮೂಲ ವಿಗ್ರಹ ದರ್ಶನ ಮಾಡಿಕೊಂಡು ಆಚೆ ಬರೋಷ್ಟರಲ್ಲಿ ರಶ್ ತುಂಬಾ ಜಾಸ್ತಿ ಇತ್ತು. ನಮ್ಮ ಮನೆಯವರು ಕೂಡ ಕ್ಯೂ ಅಲ್ಲಿ ನಿಂತಿದ್ರು ನನ್ನ ತಮ್ಮನ ಜೊತೆ. ಸೊ ಅವರೆಲ್ಲ ಬರೋವರೆಗೂ ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಆಚೆ. ಆಲ್ಮೋಸ್ಟ್ 2 hours ಆಯಿತು ಅವರು ಕ್ಯೂ ಅಲ್ಲಿ ಕಂಪ್ಲೀಟ್ ಮಾಡಿ ನಮ್ಮ ಜೊತೆ ಜಾಯ್ನ್ ಆಗೋಕ್ಕೆ. ಸೊ ನಾವು ಜಾಯ್ನ್ ಆದಮೇಲೆ ದೊಡ್ಡ ವಿಗ್ರಹ ಹತ್ರ ಹರಕೆ ಕಾಯಿನ ಪೂಜೆ ಮಾಡ್ಸೋಕ್ಕೆ ವೆಯ್ಟ್ ಮಾಡ್ತಿದ್ವಿ ಅವ್ರಿಗೆ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ನಾವು ಅಮ್ಮನವರ ದರ್ಶನ ಮಾಡಬೇಕಾದ್ರೆ ಮೆಟ್ಲು ಹತ್ಬೇಕಾದ್ರೆ ನಮಗೆ ಲೆಫ್ಟ್ ಸೈಡಲ್ಲಿ ವಿಷ್ಣುವಿನ 10 ಅವತಾರಗಳ ವಿಗ್ರಹ ಸಿಗುತ್ತೆ. ಮತ್ಸ್ಯ, ಕುರ್ಮ, ವರಹ, ನರಸಿಂಹ, ವಾಮನ ಒಂದು ಕಡೆ ಇದ್ದರೆ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಗಿ ಇನ್ನೊಂದು ಕಡೆ ಇದೆ. ಇಳಿಬೇಕಾದ್ರೆ ನಮಗೆ ಆ ವಿಗ್ರಹ ನೋಡಲಿಕ್ಕೆ ಸಿಗುತ್ತೆ. ಸೊ ಇನ್ನು ಇಲ್ಲಿ 50 ರೂಪಾಯಿ ಕೊಟ್ಟರೆ ಹರಕೆ ತೆಂಗಿನಕಾಯಿ ಕೂಡ ಕೊಡ್ತಾರೆ. ಅದನ್ನು ದೇವಿ ಕಾಲ ಹತ್ರ ಪೂಜೆ ಮಾಡಿ ನಮಗೆ ಆ ಕಾಯಿ ಕೊಡ್ತಾರೆ. ಈ ದೇವಸ್ಥಾನದಲ್ಲಿರೋ ಬಸವ ನಿಮಗೆ ಏನಾದರೂ ಕೇಳ್ಕೊಂಡ್ರೆ ಆಗುತ್ತೆ ಅಂದರೆ ಬಲಗಾಲಿಂದ ಆಶೀರ್ವಾದ ಕೊಡುತ್ತೆ. ಸೊ ನಿಮಗೆ ಇಲ್ಲಿ ಇಷ್ಟ ಕಾರ್ಯ ಎಲ್ಲ ನೆರವೇರಬೇಕಂದ್ರೆ ನೀವು ಹರಕೆ ಮಾಡಿಕೊಂಡು 7 ಪ್ರದಕ್ಷಿಣೆ ಮಾಡಿ ಕಾಯಿ ಕಟ್ಟರೆ ಆ ಕೆಲಸ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ನಾವು ಅದೇ ನಂಬಿಕೆಯಲ್ಲಿ ಹರಕೆ ಮಾಡಿ ಭಕ್ತಿಯಿಂದ 7 ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ಮುಂದೆನೇ ಹರಕೆ ಕಾಯಿನ ಕಟ್ಟಿದ್ವಿ. ನಮ್ಮ ಇಷ್ಟ ಕಾರ್ಯಗಳೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಭಕ್ತಿಯಿಂದ ಬೇಡ್ಕೊಂಡ್ವಿ ದೇವ್ರನ್ನ. ಹಾಗೆ ಇಲ್ಲಿ ತೀರ್ಥ ಸ್ನಾನ ಕೂಡ ಮಾಡಿಸ್ತಾರೆ. ಏನಪ್ಪ ನಂಬಿಕೆ ಅಂದರೆ, ನಮಗೆ ಏನೇ ಆರೋಗ್ಯ ಸಮಸ್ಯೆ ಇಲ್ಲ, ಕಾಯಿಲೆ ಆ ಥರ ಇದ್ದರೆ ಈ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲರೂ ಬೇಗನೆ ಗುಣ ಆಗುತ್ತೆ ಅಂತ. ಹಲವಾರು ಪವಾಡ ನಡೀತಿರೋ ಪುಣ್ಯಕ್ಷೇತ್ರ ಇದು. ದಿನನಿತ್ಯ ಸಾವಿರಾರು ಭಕ್ತಗಳು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಹಾಗೆ ಹರಕೆ ಕಾಯಿ ಕಟ್ಟಿ ಅವ್ರ ಸಮಸ್ಯೆ ಎಲ್ಲ ದೂರ ಆಗಲಿ ಅಂತ ದೇವರನ್ನ ಬೇಡ್ಕೊತಾರೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ತಾಳೆಗರಿ ಭವಿಷ್ಯ ಕೂಡ ಹೇಳ್ತಾರೆ. ಆದರೆ ಟೈಮಿಂಗ್ ನೋಡ್ಕೊಂಡು ಹೋಗಬೇಕು. ಜನ ಜಾಸ್ತಿ ಇದ್ದರೆ ಹೇಳಲ್ಲ, ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾರಲ್ಲ. ಹಾಗಾಗಿ ವೀಕ್ ಡೇಸ್ ಅಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ ಅಂತ. ಯಾಕಂದರೆ ನಿಮಗೆ ತುಂಬ ಟೈಮ್ ಸಿಗುತ್ತೆ.
ಹಾಗೂ ಬಸವನ ಹತ್ರ ಶಾಸ್ತ್ರ ಕೇಳೋಕ್ಕೆ ಕೂಡ ಅಷ್ಟೇ ವೀಕ್ ಡೇಸಲ್ಲೇ ಹೋಗಬೇಕು ಅಂತ ಇರುತ್ತೆ. ಯಾಕಂದರೆ ಅಲ್ಲಿ ನೀವು ವಿಳೆದೆಲೆ ಇಟ್ಟು ಈ ಕೆಲಸ ಆಗುತ್ತೋ ಇಲ್ವೋ ಅಂತ ಕೇಳಿದ್ರೆ ಅದು ಬಲಗಾಲಿಂದ ಆಶೀರ್ವಾದ ಮಾಡಿ ಆಗುತ್ತೆ ಅಂದರೆ ಆಶೀರ್ವಾದ ಮಾಡುತ್ತೆ ಬಲಗಾಲಿಂದ. ಸೊ ಹಾಗಾಗಿ ನೀವು ವೀಕ್ ಡೇಸಲ್ಲಿ ಹೋದರೆ ಬೆಟರ್, ಜಾಸ್ತಿ ಟೈಮ್ ಸಿಗುತ್ತೆ. ಆದರೆ ತುಂಬ ಜನಕ್ಕೆ ವೀಕ್ ಡೇಸೇ ಸಿಗೋಲ್ಲ ಅಲ್ಲ, ಸೊ ವೀಕೆಂಡ್ಸಲ್ಲೇ ಫ್ರೀ ಆಗ್ತಾರೆ. ಸೊ ಹಾಗಾಗಿ ಏನೂ ಮಾಡ್ಲಿಕ್ಕಾಗಲ್ಲ. ದೇವಿ ದರ್ಶನ ಆದರೆ ಸಾಕು, ನಾವು ಆ ಕಷ್ಟಗಳು ದೇವಿಗೆ ಒಪ್ಪಿಸಿದ್ರೆ ಸಾಕು, ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ದೇವಿದು ದೊಡ್ಡ ವಿಗ್ರಹ ದರ್ಶನ ಮಾಡಿದ ತಕ್ಷಣ ನೀವು ಕೆಳಗಡೆ ಇಳಿತಾರಲ್ಲ, ಅಲ್ಲಿ ನಿಮಗೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಸೈಡ್ ಕೂಡ ಎಂಟ್ರಿ ಮತ್ತು ಎಕ್ಸಿಟ್ ಇದೆ ಎಕ್ಸಿಬಿಷನ್ದು. ಸೊ ಚಿಕ್ಕ ಎಕ್ಸಿಬಿಷನ್ ಅದು. ಏನಂದರೆ ಅಲ್ಲಿ ರಾಜರ ಕಾಲದ್ದು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲಿ ತುಂಬಾ ಸಂಡೇ ರಶ್ ಆಗಿರೋದ್ರಿಂದ ನಾವು ಹೋಗೋಕ್ಕಾಗಲ್ಲ. ಅಂದರೆ ಅಲ್ಲಿ ಎಂಟ್ರಿ ಫೀಸ್ 50 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಒಳಗಡೆ ಹೋಗಿ ನೀವು ಫ್ರೀ ಇದ್ದರೆ ವೀಕ್ ಡೇಸಲ್ಲಿ ಹೋದರೆ ನೀವು ಅಲ್ಲೂ ಕೂಡ ಒಂದು ವಿಸಿಟ್ ಹಾಕ್ಕೊಂಡು ಬರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ರಶ್ ಇತ್ತು. ಸೊ ಪಾಪು ಬೇರೆ ತುಂಬ ಕ್ರ್ಯಾಂಕಿ ಆಗ್ತಿದೆ ತುಂಬ ಹೊತ್ತು ಎತ್ಕೊಂಡಿದ್ರಿಂದ. ಸೊ ಹಾಗೆ ನಾವು ಬೇಗನೆ ಹೊರಟ್ವಿ ಅಲ್ಲಿಂದ. ಪೂಜೆ ಎಲ್ಲ ದರ್ಶನ ಮುಗಿಸ್ಕೊಂಡಿದ್ದ ತಕ್ಷಣ ನಾವು ಹೊರಟ್ವಿ. ಆಮೇಲೆ ನಿಮ್ಗೆ ಹೇಳೋದು ಮರೆತೆ ನಾನು, ಅಲ್ಲಿ ನಮಗೆ ಉಪ್ಪು ಕೂಡ ಕೊಡ್ತಾರೆ. ಉಪ್ಪು ಏನಕ್ಕೆ ಕೊಡ್ತಾರೆ ಅಂದರೆ ನಮಗೆ ಏನಾದರೂ ದೃಷ್ಟಿ ಇದ್ದರೆ ನಾವು ಆ ದೃಷ್ಟಿ ನೀವಳಿಸ್ಬಿಟ್ಟು ದೇವ್ರಿಗೆ ಅದು ಹಾಕಿದ್ರೆ ಆ ದೃಷ್ಟಿ ಎಲ್ಲ ಇಳಿಯುತ್ತೆ ಅಂತ. ಸೊ ಅದು ಕೂಡ ನಾವು ಮಾಡಿದ್ವಿ. ಸೊ ಹೌದು, ತುಂಬಾ ಚೆನ್ನಾಗಿತ್ತು. ಒನ್ ಡೇ ತುಂಬ ಪಾಸಿಟಿವ್ ವೈಬ್ಸಿಂದ ಹೋಗಲೇಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಸೊ ಈಗ ಕಾಲ ಕೂಡ ಬಂತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗಿ ಇಲ್ಲಿ ಪ್ರತಿನಿತ್ಯ 3 ಹೊತ್ತು ಅನ್ನದಾಸೋಹ ಕೂಡ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾರೆ. ಹಾಗೂ ಯಾವ ಟೈಮಲ್ಲಿ ನೀವು ಹೋದರೂ ಊಟ ಇಲ್ಲ ಅಂತ ಮಾತ್ರ ಹೇಳಲ್ಲ. ನಾವು ಬೇಗನೆ ಊಟ ಮುಗಿಸ್ಕೊಂಡು ಆಚೆ ಬಂದು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡ್ತಿದ್ವಿ. ಅಂದರೆ ಸ್ವಲ್ಪ ದೇವ್ರ ಫೋಟೋ ಆಗಲಿ ಏನಾದರೂ ಬೇರೆದು ನನ್ನ ಮಗುಗೆ ಆಟ ಸಾಮಾನಾಗಲಿ ನೋಡ್ತಾ ಇದ್ವಿ. ಬಿಕಾಸ್ ಅವನು ಏನಾದರೂ ಆಚೆ ಕಡೆ ಹೋದರೆ ಅವರಪ್ಪ ಕೊಡ್ಸ್ಕೊಂಡಿರೇ ಕರ್ಕೊಬರೋದೇ ಇಲ್ಲ ಮನೆಗೆ. ಸೊ ನೋಡ್ತಾಯಿದ್ರು ಅವನಿಗೆ ರಿಲೇಟ್ ಆಗಿರೋದು ಏನಾದರೂ ಒಳ್ಳೆ ಐಟಮ್ ಸಿಗುತ್ತಾ ಅಂತ. ಸೊ ಫೈನಲಿ ಅವನಿಗೆ ತುಂಬ ಇಷ್ಟ ಆಗಿರೋ ಡ್ರಮ್ ಸಿಕ್ತು. ಸೊ ಅದು ಸೌಂಡ್ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಅವರಪ್ಪ ಅವನಿಗೆ ಕೊಡಿಸಿದ್ರು. ಅವ್ನು ತುಂಬಾ ಖುಷಿಪಟ್ಟ. ಮನೆ ಬರೋವರೆಗೂ ಆ ಡ್ರಮ್ ಬಡಿತಾನೇ ಇದ್ದ. ಈ ವಿಡಿಯೋಲಿ ನಾನು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪ್ರತಿಯೊಂದು ಸಮಸ್ಯೆ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗಿ, ಆಗೇ ಆಗುತ್ತೆ. ಒಂದ್ಸಲಿ ಬಂದು ಭೇಟಿ ಕೊಡಿ, ನಿಮಗೆ ಅದರದ್ದು ಪವರ್ ಏನಂತ ಗೊತ್ತಾಗುತ್ತೆ. ನಾನು ನೋಡಿದ ತಕ್ಷಣವೇ ನನಗೆ ಬೇರೆ ವಿಡಿಯೋಸಲ್ಲಿ ನೋಡಿ ನಾನು ವಿಸಿಟ್ ಮಾಡಿದ್ದು. ನೋಡಿದ ತಕ್ಷಣ ನಾನು ಹೋಗಲೇಬೇಕು ಅಂತ ಅನಿಸ್ತು. ನಿಮಗೂ ಅನಿಸುತ್ತೆ. ಅಮ್ಮನವರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಹಾಗೂ ನೀವು ಲಕ್ಷ ದೀಪೋತ್ಸವನ ಲೈವ್ ನೋಡಬೇಕು ಅಂದ್ಕೊಂಡ್ರೆ ಅವ್ರ ಅಫಿಷಿಯಲ್ ಚಾನಲ್ ಇದೆ, ಅಲ್ಲಿ ಲೈವ್ ಬಿಡ್ತಾರೆ. ಸೊ ನೀವು ಅದನ್ನು ನೋಡ್ಬೋದು. ತುಂಬಾ ಉತ್ಸವ ಚೆನ್ನಾಗಿರುತ್ತೆ. ಹಾಗೂ ನಿಮಗೇನಾದರೂ ಇಷ್ಟ ಇದ್ದರೆ ಲಕ್ಷ ದೀಪೋತ್ಸವಕ್ಕೆ ನಿಮ್ಮ ಹೆಸರು ಕೂಡ ಬರೆಸ್ಬೋದು. ಸೊ ನಿಮ್ಮ ಕಾಣಿಕೆ ಥರ ಅದಕ್ಕೆ. ಸೊ ಅಕ್ಕಿ ಕೊಡೋರು ಕೂಡ ಅಲ್ಲೇ ಹೆಸರು ಬರೆಸ್ಬೋದು. ಮನೆಯಿಂದ ತೊಗೊಂಡೋಗಿಲ್ಲ ಅಂದ್ರೂ ಅಲ್ಲೇ ಹೆಸರು ಬರೆಸಿದ್ರು ಕೂಡ ನಿಮ್ಮ ನೇಮ್ ಮೆನ್ಷನ್ ಮಾಡಿ ಅನ್ನದಾಸೋಹಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.